ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ದಿವಾಳಿ. ಸಾರಿಗೆ ನೌಕರರ ಗೋಳು ಕೇಳುವವರು ಯಾರು? ಸರ್ಕಾರದ ತೆವಲಿಗೆ ಖಜಾನೆಯೇ ಖಾಲಿ ಖಾಲಿ. ರಾಮಲಿಂಗಾರೆಡ್ಡಿ ಅವರೇ ಸಚಿವ ಸ್ಥಾನ ತ್ಯಾಗ ಮಾಡಿ. ಪ್ರಿಯ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿಯೋದಕ್ಕೆ 5 ಯೋಜನೆಗಳನ್ನು ಜಾರಿ ಮಾಡಿ ಸೋತಿದ್ರು. ಮತ್ತೊಂದು ಯೋಜನೆಯನ್ನ ಜಾರಿ ಮಾಡಿದ ಈ ಸರ್ಕಾರಕ್ಕೆ ಕೇವಲ ತನ್ನ ಸರ್ಕಾರ ಇರಬೇಕೆಂಬ ನೆಪದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿ ಸರ್ಕಾರದ ಖಜಾನೆಯನ್ನೇ ಖಾಲಿ ಮಾಡಿರುತ್ತೆ. ಈಗಾಗಲೇ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರಿಗೆ 2-3 ತಿಂಗಳಿಗೊಮ್ಮೆ ಸಂಬಳ ಕೊಡ್ತಾ ಇದ್ದು ಮುಜುಗರಕ್ಕೆ ಎಡೆಯಾಗಿರುತ್ತೆ. ಹಾಗೆಯೇ ಮಂಡಳಿಗಳನ್ನು ಪಕ್ಕಕ್ಕೆ ಇಟ್ಟು ಕೇವಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗಳಿಗಾಗಿ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಸರ್ಕಾರದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸದೆ ಹಸಿಯಾಗಿಯೇ ಇಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಬನ್ನಿ ಈ ಶಕ್ತಿ ಯೋಜನೆಯ ಕರ್ಮಕಾಂಡ ಏನೆಂದು ನೋಡೋಣ. ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆ ರಾಜ್ಯದ ಸಾಮಾಜಿಕ ಕಲ್ಯಾಣ ನೀತಿಗಳಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಬಣ್ಣಿಸಲಾಗಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸುವ ಮೂಲಕ ಸಂಚಾರ ವೆಚ್ಚ ಕಡಿಮೆ ಮಾಡೋದು, ಉದ್ಯೋಗ ಶಿಕ್ಷಣ ಅವಕಾಶಗಳನ್ನು ವಿಸ್ತರಿಸೋದು ಇದರ ಪ್ರಧಾನ ಉದ್ದೇಶ. ಆದರೆ ಯೋಜನೆ ಜಾರಿಗೆ ಬಂದ ನಂತರ ರಾಜ್ಯದ ಸಾರಿಗೆ ನಿಗಮಗಳು ಹಾಗೂ ಅಲ್ಲಿ ದುಡಿಯುವ ನೌಕರರು ಎದುರಿಸುತ್ತಿರುವ ಆರ್ಥಿಕ ಆಡಳಿತಾತ್ಮಕ ಸಂಕಷ್ಟಗಳು ಈ ಯೋಜನೆಯ ದೀರ್ಘಕಾಲೀನ ಸ್ಥಿರತೆ ಕುರಿತು ಪ್ರಶ್ನೆಗಳನ್ನು ಎತ್ತಿವೆ. ರಾಜ್ಯದಲ್ಲಿ ಒಟ್ಟು ಬಸ್ಸುಗಳು 23,000, ನೌಕರರು 1.1 ಲಕ್ಷ. ವಾರ್ಷಿಕ ಕಾರ್ಯಾಚರಣೆಯ ವೆಚ್ಚ 18,000ದಿಂದ 20,000 ಕೋಟಿ ರೂಪಾಯಿ. ಟಿಕೆಟ್ನ ಆದಾಯದ ಪಾಲು 80ರಿಂದ 85%. ಸರ್ಕಾರದ ನೇರ ಅನುದಾನ 15ರಿಂದ 20%. ಅರ್ಥಾತ್ ಈ ವ್ಯವಸ್ಥೆ ಸ್ವಯಂ ಆದಾಯದ ಮೇಲೆ ನಿಂತಹ ವ್ಯವಸ್ಥೆ. ಯೋಜನೆಯ ಉದ್ದೇಶ ಮತ್ತು ಪ್ರಾರಂಭಿಕ ಪರಿಣಾಮ. ಶಕ್ತಿ ಯೋಜನೆಯು ಮಹಿಳೆಯರ ದೈನಂದಿನ ಸಂಚಾರವನ್ನ ಸುಲಭಗೊಳಿಸಿದೆ ಅನ್ನೋದು ನಿರಾಕರಣೆಗೆ ಅವಕಾಶವಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ನಗರಗಳಿಗೆ ಉದ್ಯೋಗ, ಮಾರುಕಟ್ಟೆ, ಆಸ್ಪತ್ರೆಗಳಿಗೆ ಹೋಗುವ ಮಹಿಳೆಯರಿಗೆ ಇದು ನೇರ ಲಾಭ ತಂದಿದೆ. ಸಾರ್ವಜನಿಕ ಸಾರಿಗೆಯ ಬಳಕೆ ಹೆಚ್ಚಿರುವುದು ಪರಿಸರ ಮತ್ತು ಸಂಚಾರ ನಿರ್ವಹಣೆಯ ದೃಷ್ಟಿಯಿಂದಲೂ ಒಳ್ಳೆಯ ಬೆಳವಣಿಗೆ. ನಗರಗಳಲ್ಲಿ ಒಟ್ಟು ಪ್ರಯಾಣಿಕರು 45ರಿಂದ 50%, ಗ್ರಾಮೀಣ ಅಥವಾ ಅರ್ಧ ನಗರ ಪ್ರದೇಶಗಳಲ್ಲಿ 50ರಿಂದ 55%. ಶಕ್ತಿ ಯೋಜನೆಯ ನಂತರ ಮಹಿಳಾ ಟಿಕೆಟ್ ಆದಾಯ ಶೂನ್ಯವಾಗಿದೆ. ಒಟ್ಟು ಟಿಕೆಟ್ ಆದಾಯದಲ್ಲಿ ಕುಸಿತ ಕಂಡಿದೆ. ಅದು 30ರಿಂದ 40%. ದಿನನಿತ್ಯದ ಟಿಕೆಟ್ ಆದಾಯದ ನಷ್ಟವಾಗಿದ್ದು 15ರಿಂದ 18 ಕೋಟಿ ರೂಪಾಯಿ. ವಾರ್ಷಿಕ ಆದಾಯದ ನಷ್ಟ 5,500ರಿಂದ 6,500 ಕೋಟಿ. ಇದು ಸಣ್ಣ ಮೊತ್ತವಲ್ಲ. ಇದು ಕೆಲವು ರಾಜ್ಯಗಳ ಪೂರ್ಣ ವಾರ್ಷಿಕ ಬಜೆಟ್ಗಿಂತಲೂ ಹೆಚ್ಚಾಗಿದೆ. ಆದರೆ ಯೋಜನೆಯ ಆರ್ಥಿಕ ಭಾರವನ್ನ ಹೊರುವ ಜವಾಬ್ದಾರಿ ರಾಜ್ಯದ ಸಾರಿಗೆ ನಿಗಮಗಳ ಮೇಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWKRTC ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಈ 4 ನಿಗಮಗಳ ಆದಾಯದ ಮಾದರಿಯಲ್ಲಿ ಉಚಿತ ಪ್ರಯಾಣವು ಮೂಲಭೂತ ಬದಲಾವಣೆ ತಂದಿದೆ. ಯೋಜನೆ ಘೋಷಣೆಯಾದ ವೇಳೆ ಸರ್ಕಾರ ಉಚಿತ ಪ್ರಯಾಣದಿಂದ ಉಂಟಾಗುವ ನಷ್ಟವನ್ನು ನಿಗಮಗಳಿಗೆ ಪರಿಹರಿಸಲಾಗುವುದು ಅಂತ ಭರವಸೆ ನೀಡಿತ್ತು. ಆದರೆ ಪ್ರಾಯೋಗಿಕವಾಗಿ ಪರಿಹಾರ ಹಣ ಬಿಡುಗಡೆ ವಿಳಂಬವಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಪರಿಹಾರ ಸಮಯಕ್ಕೆ ಬರೆದಿದ್ರೆ ನಿಗಮಗಳ ದಿನನಿತ್ಯದ ವೆಚ್ಚ ಅಂದರೆ ಇಂಧನ, ನಿರ್ವಹಣೆ, ಸಂಬಳ ನಿರ್ವಹಿಸೋದು ಕಷ್ಟವಾಗುತ್ತೆ. ಸುದ್ದಿ ವಿಶ್ಲೇಷಕರ ಪ್ರಕಾರ ಉಚಿತ ಪ್ರಯಾಣದ ಪ್ರಮಾಣ ಹೆಚ್ಚಾದಂತೆ ಟಿಕೆಟ್ ಆದಾಯ ಕುಸಿತ ಸಹಜ. ಈ ನಷ್ಟವನ್ನು ನಿಖರವಾಗಿ ಅಂದಾಜಿಸಿ ತ್ರೈಮಾಸಿಕ ಅಥವಾ ಮಾಸಿಕವಾಗಿ ಸರ್ಕಾರದಿಂದ ನೇರ ಅನುದಾನ ನೀಡುವ ವ್ಯವಸ್ಥೆ ರೂಪುಗೊಳ್ಳದಿದ್ದರೆ ನಿಗಮಗಳ ಸಾಲದ ಹೊರೆ ಹೆಚ್ಚುವ ಸಾಧ್ಯತೆ ಇದೆ. ಬೇಡಿಕೆಯ ಪರಿಹಾರ ಎಷ್ಟಪ್ಪ ಅಂತಂದರೆ 6,000ಕ್ಕೂ ಹೆಚ್ಚು ಕೋಟಿ.
ಬಿಡುಗಡೆಯಾದ ಮೊತ್ತ 3,500ರಿಂದ 4,000 ಕೋಟಿ, ಬಾಕಿ 2,000ಕ್ಕೂ ಹೆಚ್ಚು ಕೋಟಿ ಇದೆ. ಸಾರಿಗೆ ನೌಕರರ ಪ್ರಮುಖ ಅಸಮಾಧಾನ ಸಂಬಳ ವಿಳಂಬ ಮತ್ತು ಭತ್ಯೆಗಳ ಕುರಿತು. ಚಾಲಕರು ಮತ್ತು ನಿರ್ವಾಹಕರು ಸಾರ್ವಜನಿಕ ಸುರಕ್ಷತೆಯ ಹೊಣೆ ಹೊತ್ತಿರುವ ಪ್ರಮುಖ ಸೇವಾ ಸಿಬ್ಬಂದಿ. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ಕೆಲವು ನಿಗಮಗಳಲ್ಲಿ ಸಂಬಳ ತಡವಾಗಿ ಬಂದಿರುವ ವರದಿಗಳಾಗಿವೆ. ಇದರ ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುವುದು, ಕೆಲಸದ ಒತ್ತಡ ಹೆಚ್ಚಾಗಿದೆ. ಹೆಚ್ಚುವರಿ ಬಸ್ಗಳು ಅಥವಾ ಹೊಸ ನೇಮಕಾತಿ ತಕ್ಷಣದ ಮಟ್ಟದಲ್ಲಿ ಆಗದೇ ಇದ್ರೆ ಇದು ದೀರ್ಘಾವಧಿಯಲ್ಲಿ ಸೇವೆಯ ಗುಣಮಟ್ಟ ಮತ್ತು ಸುರಕ್ಷತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಮಾಸಿಕ ಸಂಬಳ ಬಿಲ್ 750ರಿಂದ 800 ಕೋಟಿ ರೂಪಾಯಿ. ವಾರ್ಷಿಕ ಸಂಬಳ ವೆಚ್ಚ 9,000 ಕೋಟಿಗೂ ಹೆಚ್ಚಿದೆ. ಪರಿಹಾರ ಹಣ ವಿಳಂಬವಾದಾಗ, ಸಂಬಳ ತಡವಾದಾಗ 10ರಿಂದ 30 ದಿನ ಡಿಎ, ಬೋನಸ್, ಓವರ್ ಟೈಮ್ ಬಾಕಿ, ಹೀಗೆ 1.1 ಲಕ್ಷ ಕುಟುಂಬಗಳ ನಗದು ಹರಿವು ಅಸ್ತವ್ಯಸ್ತವಾಗುತ್ತೆ. ಸರ್ಕಾರದ ನಿಲುವು ಮತ್ತು ಆಡಳಿತಾತ್ಮಕ ಸವಾಲು. ಸರ್ಕಾರದ ವಾದವೇನೆಂದರೆ, ಶಕ್ತಿ ಯೋಜನೆ ಒಂದು ದೊಡ್ಡ ಸಾಮಾಜಿಕ ಹೂಡಿಕೆ. ಆರಂಭಿಕ ಹಂತದಲ್ಲಿ ಹಣಕಾಸು ಒತ್ತಡ ಸಹಜ, ಆದರೆ ಕ್ರಮೇಣ ವ್ಯವಸ್ಥೆ ಸಮತೋಲನಕ್ಕೆ ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಆಡಳಿತದ ಉನ್ನತ ಮಟ್ಟದವರು ಯೋಜನೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಆಡಳಿತಾತ್ಮಕ ಸವಾಲು ಇಲ್ಲಿ ಆರಂಭವಾಗುತ್ತೆ. ಉಚಿತ ಯೋಜನೆಗಳನ್ನು ಜಾರಿಗೆ ತರುವಾಗ ಅವುಗಳನ್ನು ಕಾರ್ಯಗತಗೊಳಿಸುವ ಸಂಸ್ಥೆಗಳ ಆರ್ಥಿಕ ಆರೋಗ್ಯವನ್ನ ಸಮಾನವಾಗಿ ಕಾಪಾಡಬೇಕಾಗುತ್ತೆ. ಇಲ್ಲದಿದ್ದರೆ ಜನಪರ ಯೋಜನೆಗಳೇ ಆಡಳಿತಾತ್ಮಕ ಅಸ್ಥಿರತೆಗೆ ಕಾರಣವಾಗಬಹುದು. ಸಂಘಟನೆಗಳ ಪ್ರತಿಕ್ರಿಯೆ ಮತ್ತು ಸಂವಾದದ ಅಗತ್ಯವಿದೆ. ಸಾರಿಗೆ ನೌಕರರ ಸಂಘಟನೆಗಳು ಹಲವು ಬಾರಿ ಸರ್ಕಾರದ ಗಮನ ಸೆಳೆದಿವೆ. ಅವರ ಬೇಡಿಕೆಗಳಲ್ಲಿ ಪ್ರಮುಖವಾದುದು ಅಂದರೆ ಪರಿಹಾರ ಹಣವನ್ನು ಸಮಯಕ್ಕೆ ಬಿಡುಗಡೆ ಮಾಡೋದು, ಸಂಬಳ ವಿಳಂಬಕ್ಕೆ ಶಾಶ್ವತ ಪರಿಹಾರ ಕೊಡೋದು ಮತ್ತು ಕೆಲಸದ ಒತ್ತಡ ಕಡಿಮೆ ಮಾಡುವಂಥ ಕ್ರಮಗಳು. ಸುದ್ದಿ ವಿಶ್ಲೇಷಣೆಯ ದೃಷ್ಟಿಯಿಂದ ಇಲ್ಲಿ ಸಂಘರ್ಷಕ್ಕಿಂತ ಸಂವಾದವೇ ಸೂಕ್ತ ಮಾರ್ಗ. ನೌಕರರ ಅಸಮಾಧಾನವನ್ನ ನಿರ್ಲಕ್ಷಿಸಿದರೆ ಮುಷ್ಕರದಂತಹ ತೀವ್ರ ಹಂತಗಳು ಎದುರಾಗಬಹುದು. ಇದು ಸಾರ್ವಜನಿಕರ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಸರ್ಕಾರ ನೌಕರರ ನಡುವೆ ಸಂಸ್ಥಾತ್ಮಕ ಸಂವಾದ ವ್ಯವಸ್ಥೆ ಅಗತ್ಯ. ಆರ್ಥಿಕ ಸ್ಥಿರತೆ ಮತ್ತು ದೀರ್ಘಕಾಲಿಕ ನೀತಿ, ಶಕ್ತಿ ಯೋಜನೆ ಸೇರಿದಂತೆ ಉಚಿತ ಕಲ್ಯಾಣ ಯೋಜನೆಗಳ ಯಶಸ್ಸು ಅವುಗಳ ಆರ್ಥಿಕ ಸ್ಥಿರತೆಯ ಮೇಲೆ ಅವಲಂಬಿತವಾಗಿರುತ್ತೆ. ತಜ್ಞರ ಅಭಿಪ್ರಾಯದಂತೆ ಕೆಳಗಿನ ಕ್ರಮಗಳು ಚರ್ಚೆಗೆ ಬರಬಹುದು. ಉಚಿತ ಪ್ರಯಾಣದ ನಷ್ಟವನ್ನು ನಿಖರವಾಗಿ ಲೆಕ್ಕ ಹಾಕುವ ಸ್ವತಂತ್ರ ಆಡಿಟ್ ವ್ಯವಸ್ಥೆ, ನಿಗಮಗಳಿಗೆ ನೇರ ಬಜೆಟ್ ಅನುದಾನ, ಇಂಧನ ಮತ್ತು ನಿರ್ವಹಣಾ ವೆಚ್ಚ ಕಡಿತಕ್ಕೆ ತಾಂತ್ರಿಕ ಸುಧಾರಣೆ, ಹಂತ ಹಂತವಾಗಿ ಬಸ್ಗಳ ಮತ್ತು ಸಿಬ್ಬಂದಿಯ ಸಾಮರ್ಥ್ಯ ವೃದ್ಧಿ ಇವು ಜಾರಿಗೆ ಬಂದರೆ ನೌಕರರ ಸಂಕಷ್ಟ ಕಡಿಮೆಯಾಗೋದ್ರ ಜೊತೆಗೆ ಯೋಜನೆಯ ವಿಶ್ವಾಸಾರ್ಹತೆ ಹೆಚ್ಚುವ ಸಾಧ್ಯತೆಯಿದೆ. ಅಂತಿಮ ನಿರ್ಣಯ ಅಂದರೆ ಶಕ್ತಿ ಯೋಜನೆ ಸಾರ್ವಜನಿಕ ಹಿತಾಸಕ್ತಿಯ ಮಹತ್ವದ ಪ್ರಯತ್ನ. ಆದರೆ ಅದನ್ನು ಹೊತ್ಕೊಂಡು ಸಾಗುವ ಸಾರಿಗೆ ವ್ಯವಸ್ಥೆ ದುರ್ಬಲವಾದರೆ ಯೋಜನೆಯ ಲಾಭವೇ ಅಪಾಯಕ್ಕೆ ಸಿಲುಕುತ್ತೆ. ಜನಪರ ನೀತಿಗಳು ಮತ್ತು ಕಾರ್ಮಿಕರ ಹಿತಾಸಕ್ತಿಗಳ ನಡುವೆ ಸಮತೋಲನವನ್ನು ಸಾಧಿಸೋದು ಆಡಳಿತದ ಮುಖ್ಯ ಸವಾಲು. ಈ ಸಮತೋಲನ ಸಾಧಿಸಬಹುದಾದರೆ ಶಕ್ತಿ ಯೋಜನೆ ಕೇವಲ ಉಚಿತ ಪ್ರಯಾಣದ ಯೋಜನೆಯಾಗಿ ಅಲ್ಲ, ಸುಸ್ಥಿರ ಸಾರ್ವಜನಿಕ ನೀತಿಯ ಮಾದರಿಯಾಗಿ ಗುರುತಿಸಬಹುದು. ಇಲ್ಲದಿದ್ದರೆ ಅದು ಉತ್ತಮ ಉದ್ದೇಶಗಳ ನಡುವೆಯೇ ಉದ್ಭವಿಸಬಹುದಾದ ಆಡಳಿತಾತ್ಮಕ ಸಂಕಷ್ಟದ ಉದಾಹರಣೆಯಾಗುವ ಅಪಾಯ ಇದೆ. ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ನೆಪ ಮಾತ್ರಕ್ಕೆ ಸಚಿವರಾಗಿದ್ದು ಸರ್ಕಾರದ ಆರ್ಥಿಕ ಇಲಾಖೆ ಮುಂದೆ ಗೊಂಬೆಯಾಗಿ ನಿಂತಿರ್ತಾರೆ. ಇಲಾಖೆಯಲ್ಲಿರುವ ತೊಂದರೆಯನ್ನು ಬಗೆಹರಿಸಲು ಯೋಗ್ಯತೆ ಇಲ್ಲದಿದ್ದರೂ ಬಸ್ಸುಗಳ ಖರೀದಿಯಲ್ಲಿ ಆಸಕ್ತಿ ತೋರಿಸ್ತಾರೆ. ಅದರ ಮೂಲಕ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾರೆ. ಇಲಾಖೆಯ ಪ್ರಮುಖ ಕುಂದುಕೊರತೆಗಳನ್ನು ಸರಿಪಡಿಸಲು ಆಗದಿರುವ ಈ ಸಚಿವರು ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದರೆ ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ. ನಮಸ್ಕಾರ.